ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ವಾ? ಓಕೆ ರೀ. ಈ ದಿನ ನಾನು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ನಾನು ಹೊರಗಡೆ ಏನು ಕಸ ಬಳ್ದಿಲ್ಲ ರೀ. ಫಸ್ಟು ಒಳಗಡೆ ಅಡುಗೆ ಮಾಡಿಕೊಂಡು ಆಮೇಲೆ ಹೊರಗಡೆ ಬರ್ತಾ ಇದ್ದೀನಿ. ಯಾಕೆಂದರೆ ಆಮೇಲೆ ಮತ್ತೆ ಟಿಫಿನ್ ಮಾಡ್ಕೊತ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂದ್ರೆ ನನಗೆ ಲೇಟ್ ಆಗ್ಬಿಡುತ್ತೆ ಕೆಲ್ಸಕ್ಕೆ. ಅದಕ್ಕೆ ಮಧ್ಯಾಹ್ನ ಅಡುಗೆ ಫಸ್ಟ್ ಮಾಡಿ ಆಮೇಲೆ ಟಿಫಿನ್ ಮಾಡೋಣ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಎದ್ದೇಳ್ತಾರಂತೇಳಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡಿದ್ದೀನಿ. ಬೇಳೆ ಇಟ್ಟು ಇನ್ನೊಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀರಿ. ಅನ್ನ ಆಗಿದೆ. ಬೇಳೆ ಸಹ ಕುಕ್ಕರ್ಗೆ ಒಂದು 6 ವಿಷಲ್ ಹಾಕಿ ಬಂದ್ ಮಾಡಿ ಬಂದಿದ್ದೀನಿ ರೀ. ಇನ್ನು ಹೊರಗಡೆ ನೀಟಾಗಿ ಕಸ ಬಳ್ಕೊತಾ ಇದ್ದೀನಿ. ಹೊರಗಡೆ ಅಂಗಳ ಕಸ ಬಳಿದ್ರೆ ಎಷ್ಟು ನೀಟ್ ಅನಿಸುತ್ತಾ, ಸಮಾಧಾನ ಅನಿಸುತ್ತಪ್ಪ ನನಗಂತೂ. ಕಸ ಬಳಿಯೋದು ಮುಗಿಯೋಕ್ಕಿಲ್ಲ. ಅಂಗಳಕ್ಕೆ ನೀರು ಹಾಕಿ ನಾನು ನಮ್ಮ ಮಕ್ಳಿಗೆ ಬ್ರಷ್ ಮಾಡೋಕ್ಕೆ ಬ್ರಷ್ ಪೇಸ್ಟ್ ಹಚ್ಚಿ ಕೊಡ್ತಾ ಇದ್ದೀನಿ ರೀ. ಇವಾಗ ನಮ್ಮ ರತ್ನಗಳಿಗೆ ಈಗ ಬ್ರಷ್ ಮಾಡಕ್ ಕೊಟ್ರಿ ರೀ, ಏನಿಲ್ಲ ಅಂದ್ರೂ ಒಂದು ಅರ್ಧ ತಾಸು ಹಂಗೆ ಬ್ರಷ್ ಮಾಡ್ಕೊಂತಾನೆ ಅಲ್ಲೇ ಕುತ್ಕೊಂಡ್ಬಿಡ್ತಾರಪ್ಪ. ನಾನು ಒಳಗಿಂದ ಕರೀತಾ ಇರ್ಬೇಕು, ಅವಾಗ ಅವ್ರು ಎದ್ದು ಬರ್ತಾರೆ. ಅಷ್ಟವರೆಗೆ ಹಂಗೆ ಕುತ್ಕೊಂತಾರೆ ಬ್ರಷ್ ಇಟ್ಕೊಂಡು. ಇನ್ನು ರಂಗೋಲಿ ಹಾಕೋಣಂದ್ರೆ ರಂಗೋಲಿ ಖಾಲಿ ಆಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಐತೆ. ಆ ರಂಗೋಲಿನ ನನ್ನ ಮಗಳಿಗೆ ರಂಗೋಲಿ ಹಾಕಕ್ ಬೇಕಾಗುತ್ತೆ ಅಂತೇಳಿ ನಾನಿನ್ನ ಚಾಕ್ ಪೀಸಿಂದ ರಂಗೋಲಿ ಹಾಕ್ತಾ ಇದ್ದೀನಿ ರೀ. ಚಾಕ್ ಪೀಸಿಂದ ರಂಗೋಲಿ ಹಾಕಿದ್ರೆ ಬೇಗ ಅಳಿಸಿನೇ ಹೋಗಲ್ಲ. ರಂಗೋಲಿಯಿಂದ ಏನನ್ನ ಹಾಕಿದ್ದೀವಿ ಅಂತಂದ್ರೆ ಬೇಗ ಹೋಗ್ಬಿಡುತ್ತಪ್ಪ. ಚಾಕ್ ಪೀಸಿಂದಲ್ವಾ ಸ್ವಲ್ಪ ನನಗೆ ಇವತ್ತು ರಂಗೋಲಿ ಈಸಿ ಆಗ್ತಾ ಇದೆ ಹಾಕೋಕೆ. ಅದೇ ರಂಗೋಲಿಯಿಂದ ಆದ್ರೆ ಸ್ವಲ್ಪ ಕೈ ನಿಧಾನವಾಗಿ ತಿರುಗುತ್ತೆ ನಂದು. ಇನ್ನು ಸೈಡ್ ಯಾವಾಗ್ಲೂ ನಾನು ಹಾಕ್ತಾ ಇದ್ದಿಲ್ಲ, ಯಾಕೆಂದ್ರೆ ಅವ್ರು ನನಗೆ ಜಾಸ್ತಿ ಬರೋದಿಲ್ಲ. ಚಾಕ್ ಪೀಸಿಂದ ಆದ್ರೆ ಈಸಿಯಾಗಿ ಹಾಕ್ತೀನಿ, ರಂಗೋಲಿಯಿಂದ ಆದ್ರೆ ನನಗೆ ಬರೋದಿಲ್ಲ. ಇವತ್ತು ಚಾಕ್ ಪೀಸ್ ಯೂಸ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಸೈಡ್ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ ರೀ ಇವತ್ತು. ಸೈಡ್ ಡಿಸೈನ್ಸ್ ಹಾಕಿದ್ರೆ ರೀ ಚೆನ್ನಾಗಿ ಕಾಣ್ತಾವ ರಂಗೋಲಿ. ಸೈಡ್ ಡಿಸೈನ್ ಇಲ್ಲಾಂದ್ರೆ ಅಷ್ಟೇನು ಅನ್ಸಲ್ಲ. ಆದ್ರೆ ನನಗೆ ಬರಲ್ಲಲ್ಲ, ಅದಕ್ಕೆ ಇದ್ದಿದ್ದು ಬಂದಿದ್ದು ನೋಡಿ ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಇವಾಗ ರಂಗೋಲಿ ಹಾಕಿದ್ದೀನಲ್ವಾ, ಇದು ಕಾಣೋದೇ ಇಲ್ಲ ರೀ. ಒಣಗಿ ಆದ್ಮೇಲೆ ಚೆನ್ನಾಗಿ ಕಾಣ್ತಾ. ನಿಮಗೆ ಕಾಣ್ತೈತಾ? ನನಗಂತೂ ಕಾಣ್ತಾ ಇಲ್ಲ. ನನಗೆ ಕಾಣಲ್ಲ ಅಂದ್ರೆ ನಿಮಗೆಲ್ಲಿ ಕಾಣುತ್ತೆ? ಹೌದಿಲ್ಲ ರೀ. ಇನ್ನ ರಂಗೋಲಿ ಹಾಕೋಕ್ ಮುಗಿಯಾಕಿಲ್ಲ ರೀ. ನಾನು ನೆಕ್ಸ್ಟ್ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದ್ ಸೈಡ್ ಚಟ್ನಿ ರೆಡಿ ಮಾಡ್ಕೊಂತಾನೆ ಇನ್ನ ನಮ್ಮ ಯಜಮಾನ್ರು ಇಟ್ಟಿದ್ದಾರೆ. ಅವ್ರಿಗೆ ಬಿಸಿನೀರು ಮಾಡಿ ಕಾಫಿ ಕೊಡೋಕೆ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಕಾಫಿ ಕೊಡೋವರೆಗೆ ಆ ಚೇರ್ ಬಿಟ್ಟು ಎದ್ದು ಹೊರಗೆ ಹೋಗೋದಿಲ್ಲ. ಅವ್ರಿಗೆ ಅದೊಂದು ರೂಢಿ ಆಗ್ಬಿಟ್ಟಿದೆ. ಕಂಪಲ್ಸರಿ ನಾನು ಬಿಸಿನೀರು ಕೊಡ್ಬೇಕು, ಅವಾಗ ಚೇರ್ ಬಿಟ್ಟು ಅವ್ರು ಎದ್ದಾಳ್ಬೇಕು. ಅಷ್ಟವರೆಗೆ ಹಂಗೆ ಕುತ್ಕೊಂತಾರೆ. ಆಸೆಯಲ್ಲಿ ಪ್ರೇಯರ್ ಮಾಡಿ ಎದ್ದು ಬಂದು ಚೇರ್ ಕುತ್ಕೊಂತಾರೆ. ಇನ್ನು ನಾನು ಬಿಸಿನೀರು ಕೊಡೋವರೆಗೆ ಹಂಗೆ ಕುತ್ಕೊಂತಾರೆ, ವಾಕ್ಯ ಕೇಳ್ಕೊಂತ. ಬಿಸಿನೀರು ಕೊಟ್ಟ ಆದ್ಮೇಲೆ ಚೇರ್ ಬಿಡ್ತಾರೆ ರೀ. ಅವ್ರು ಎದ್ದಾಳವರೆಗೆ ನಾನು ಕಾಫಿನೇ ಕುಡಿಯೋದಿಲ್ಲ, ಭಾಳ ಕಡಿಮೆ. ಅವ್ರು ಇಲ್ದಾಗ ನಾನು ಕಾಫಿ ಕುಡಿಯೋದು, ಇಲ್ಲ ಅವ್ರನ್ನ ಬಿಟ್ಟು ಕಾಫಿ ಕುಡಿಯೋದು. ಅವ್ರು ಏನಾದ್ರೂ ಮನೇಲಿ ಇದ್ದಾರೆ ಅಂತಂದ್ರೆ ಅವ್ರ ಜೊತೆ ನಾನು ಕಾಫಿ ಕುಡಿಯೋದು. ಅವ್ರು ಯಾವಾಗ ಎದ್ದಾಳ್ತಾರೆ ನಾನು ಸಹ ಅವಾಗೆ ಕಾಫಿ ಅವ್ರ ಸರಿಗೆ ಮಾಡ್ಕೊಂಡು ಕುಡಿತೀನಿ. ಒಂದ್ ಸೈಡ್ ಎಲ್ಲಿ ಬಿಡಪ್ಪ ನನಗೆ ಒಂದೇ ಮಾಡ್ಕೊಳೋದು ಅಂತ ಒಂದ್ ಸೈಡ್ ಅನ್ಸುತ್ತೆ. ಇನ್ನೊಂದ್ ಸೈಡ್ ಸ್ವಲ್ಪ ಗ್ಯಾಸ್ ಅನ್ನ ಉಳಿತೈತಲ್ಲ, ಹಂಗನ್ನ ಇಬ್ರು ಒಂದೇ ಸಲ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತಲ್ಲ, ಗ್ಯಾಸ್ ಉಳಿತೈತಲ್ಲ. ಇನ್ನೊಂದ್ ಸೈಡ್ ರೀ ನಮ್ ಕಾರುಣ್ಯ ಆಸ್ತಿ ಮಾಡಿಸ್ತಾ ಇದ್ದಾಳೆ. ನೀಟಾಗಿ ಮಾಡಿಸ್ತಿದ್ದಾಳಪ್ಪ ಕಾರುಣ್ಯ.
ತಾಯಿ ಹೇಳಿದ ಮಾತು ಮಕ್ಳು ಕೇಳ್ಬಿಟ್ರೆ ತಾಯಿಗೆ ಎಷ್ಟು ಸಂತೋಷ ಅಲ್ಲ ರೀ. ನನಗಂತೂ ಸಂತೋಷ ಅಂದ್ರೆ ಸಂತೋಷ. ಇನ್ನು ಹೊರಗಡೆ ಕಾಫಿ ಕುಡಿಯೋಣ ಅಂತೇಳಿ ನಾನು ಹೊರಗಡೆ ಇಟ್ಕೊಂಡು ಕುಂತಿದ್ರೆ ಹಾಗೆ ಶೇಂಗಾ ಸಾರ ಅದ್ರದ್ದು ಸಿಪ್ಪೆ ತೆಗ್ದು ಒಳಗೆ ತಗೊಂಡು ಹೋಗೋಣ ಅಂತ ಹೊರಗೆ ಇಟ್ಕೊಂಡಿದೀನಿ. ನಮ್ಮ ಕಾರುಣ್ಯ ಅದನ್ನ ನೋಡ್ಬಿಟ್ಟಾಳ, ಅಮ್ಮ ನಾನೇ ಕ್ಲೀನ್ ಮಾಡಿ ನಾನೇ ಚಪ್ಪರಿಸ್ತೀನಿ ಅಂತೇಳಿ ಇದಲ್ರಿ. ಇನ್ನ ತಾನು ಬಿಡೋದಿಲ್ಲ ರೀ, ತಾನಾಗೆ ಚಪ್ಪರಿಸೋರಿಗೆ ಬಿಡಲ್ಲ, ನೀಟಾಗಿ ಚಪ್ಪರಿಸ್ತಾಳ ಹುಷಾರಾಗಿ. ಯಾಕೆಂದ್ರೆ ಬಿದ್ಬಿಟ್ಟ ಅಂದ್ರೆ ನಾನು ಬೈತೀನಿ ಬಡಿತೀನಿ ಅಂತ ಭಯ ಐತೆ ಸ್ವಲ್ಪ. ಮನ್ಯಾಗ ಯಾರ್ದನ್ನೋದು ಭಯ ಇರ್ಬೇಕು, ಹೌದಿಲ್ಲ ರೀ. ಬರ್ರಿ ನೀರು ಕುಡಿದು ಕಾಫಿ ಕುಡಿಯೋಣ. ಬೆಲ್ಲನ ನೋಡಿ ನೊಣ ಹೇಗೆ ಮುಕ್ಕರಿಸ್ಕೊಂತಾರ, ನಮ್ಮ ಮನೆಯಲ್ಲಿ ಶೇಂಗಾನ ನೋಡಿ ಹಾಗೆ ಮುಕ್ಕರಿಸ್ಕೊಂತಾರ ರೀ. ಪ್ಯಾರಿ ಬಂದ್ಲು, ಸೃಷ್ಟಿ ಬಂದ್ಲು, ಆಮೇಲೆ ಈಗ ನಮ್ಮ ಯಜಮಾನ್ರು ಬಂದಿದ್ದಾರೆ. ನಮ್ಮ ಯಜಮಾನ್ರು ಬಂದು ಡೈರೆಕ್ಟ್ ಆಗಿ ಭಾಗನೇ ಮಾಡ್ತಿದ್ದಾರೆ. ಇಷ್ಟು ಭಾಗ ಚಟ್ನಿಗೆ, ಇಷ್ಟು ಭಾಗ ಇವ್ರಿಗೆ, ಇನ್ನು ಉಳ್ಕಿದ್ ಏನಿದೆ ಅದೆಲ್ಲ ನಂದೇ ನೋಡು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಪಡ್ಡು ಹಾಕೋಣ ಅಂತ ಹೇಳಿ ನಾ ಪಡ್ಡುಗೆ ರೆಡಿ ಮಾಡ್ಕೊಂತ ಇದೀನಿ. ಆಲ್ಮೋಸ್ಟ್ ಮನೇಲಿ ಏನಾದ್ರೂ ಕಾಯಿಗಡ್ಡೆ ಇದ್ರೆ ಪಡ್ಡುಗೆ ನಾನು ಅವನ್ನೆಲ್ಲ ಹೆಚ್ಚಿ ಇದ್ರಲ್ಲಿ ಹಾಕ್ಕೊಂತೀನಿ. ಏನಿಲ್ಲ ಅಂತಂದ್ರೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕೊಂಡು ಉಪ್ಪು ಹಾಕೊಂಡು ಅದನ್ನೇ ಸರಿ ಮಾಡಿ ಹಾಕ್ತೀನಿ. ನಿಂಗೇನಾದ್ರು ಕಾಯಿಗಡ್ಡೆ, ಬೀನ್ಸು, ಕ್ಯಾರೆಟು, ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಇದ್ರೆ ಇವೆಲ್ಲ ಹಾಕಿ ಮಾಡ್ತೀನಿ ನಾನು. ಮೆಣಸಿನ್ಕಾಯಿ ಹಾಕೋದಿಲ್ಲ ರೀ, ಯಾಕೆಂದ್ರೆ ಮಕ್ಕಳು ಉಣೋದಿಲ್ಲ ಮೆಣಸಿನ್ಕಾಯಿ ಹಾಕಿದ್ರೆ. ಮತ್ತೆ ಖಾರ ಆಗ್ಬಿಟ್ರೆ ಮತ್ತೆ ಇನ್ನೊಂದು ಪಡ್ಡುಗನ್ನ ತಿನ್ನೋಕೆ ಹಿಂಜರಿದು ಬಿಡ್ತಾರೆ. ಬೇಡಮ್ಮ ಅದ್ರಲ್ಲಿ ಖಾರ ಇದೆ ಅಂತ. ಪಡ್ಡು ಹಾಕೋಕೆ ಅಂತಾನೆ ಒಂದು ಹೊಸಾದ ಪ್ಯಾನ್ ತಂದ್ಕೊಂಡಿದೀನಿ, ಪಡ್ಡು ಪ್ಯಾನ್. ಆದ್ರೆ ಅದ್ರಾಗ ಹಾಕಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಈ ಹಳೆಯ ಪಡ್ಡು ಪ್ಯಾನ್ ಇದೆ, ಇದ್ರಲ್ಲೇ ಹಾಕ್ಬೇಕು ಅನ್ಸುತ್ತೆ ನನಗೆ. ಇದ್ರಲ್ಲೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವ್ರಿ. ಹೊಸ ಪಡ್ಡುದಾಗ್ಲೂ ಚೆನ್ನಾಗಿ ಬರ್ತಾವ. ಏನಂದ್ರೆ ಅದರಲ್ಲಿ ಸೈಜ್ ದೊಡ್ಡ ಬರ್ತವೆ, ಇದರಲ್ಲಿ ಚಿಕ್ಕ ಬರ್ತವೆ. ಚಿಕ್ಕ ಬಂದ್ರೆ ಚೆನ್ನಾಗಿ, ದೊಡ್ಡ ಬಂದ್ರೆ ಏನೋ ತಿನ್ನಂಗೆ ಅನ್ಸೋದಿಲ್ಲ. ನಮ್ಮ ಯಜಮಾನ್ರು ಈ ಸ್ಟೈಲ್ ಅದ್ರಲ್ಲಿ ಹಾಕಿದ್ರೆ, ಈ ಚಿಕ್ಕ ಪಡ್ಡು ಪ್ಯಾನ್ ಅಲ್ಲಿ ಆದ್ರೆ ಚೆನ್ನಾಗಿ ಬರುತ್ತಾ. ಒಂದ್ ಸೈಡ್ ಪಡ್ಡು ಹಾಕಿದಿ, ಇನ್ನೊಂದ್ ಸೈಡ್ ಕಲ್ತಿ ಮಾಡ್ತಾ ಇದೀನಿ ಚಟ್ನಿ. ಯಾಕೆಂದ್ರೆ ಈಗ ಗಟ್ಟಿ ಚಟ್ನಿ ಹಾಕೊಂಡ್ ಕೂತ್ಕೊಂಡ್ರೆ ನಮ್ಮ ಮಕ್ಕಳು ಅದೆಲ್ಲ ಖಾಲಿ ಮಾಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಅಂತಾನೆ ಸ್ವಲ್ಪ ಸಪ್ರೇಟ್ ನೀರ್ ಹಾಕಿ ಚಟ್ನಿ ಹಾಕಿ ಕಲಸಿಡ್ತಿದೀನಿ. ಎಲ್ಲರೂ ಸೋಡಾ ಪುಡಿ ಅವೆಲ್ಲ ಯೂಸ್ ಮಾಡ್ತಾರೆ, ನಾನು ಯೂಸೇ ಮಾಡಲ್ಲ. ಆದ್ರೂ ನಮ್ಮ ಪಡ್ಡು ಚೆನ್ನಾಗಿ ಬರ್ತವೆ. ಹಾಗೆ ನಾ ಪಾತ್ರೆ ಸಹ ಸ್ಟ್ಯಾಂಡ್ ಅಲ್ಲಿ ಜೋಡಿಸ್ಕೊಂತಾ ಇದೀನಿ. ಬೆಳಿಗ್ಗೆ ತೊಳೆದಿದ್ದು ಪಾತ್ರೆ ಮತ್ತೆ ತಿರ್ಗಾ ಬೆಳಿಗ್ಗೆನೆ ನಾನು ಜೋಡಿಸ್ಕೊಳೋದು ಪಾತ್ರೆನ. ಪಾತ್ರೆ ಜೋಡ್ಸೋದ್ ಮುಗಿಯಕ್ಕಿಲ್ಲ, ನಾವು ಕಸ ಬಳ್ಕೊಂತಾ ಇದೀನ್ರಿ.
ನಾನು ಮನೆಯಲ್ಲಿದ್ದಾಗ್ರಿ ಮಕ್ಕಳು ಚಿಕ್ಕವರಿದ್ರು. ಈಗ ಮಕ್ಕಳು ಚೆನ್ನಾಗಿ ದೊಡ್ಡವರಾಗಿದ್ದಾರೆ. ನನ್ನ ಕೈ ಬಿಟ್ಟಿರ್ತಾರೆ. ಆದ್ರೆ ನಾನು ಮನೆಯಾಗಿಲ್ಲ. ಏನಾದ್ರೂ ಒಂದು ಮಾಡೋಣ ಅಂತಂದ್ರೆ ನನಗೆ ಟೈಲರಿಂಗ್ ಕಲಿಬೇಕನ್ನೋ ಆಸೆ ಜಾಸ್ತಿ ಇದೆ ರೀ. ಆದ್ರೆ ಟೈಲರಿಂಗ್ ಕಲಿತಾ ಇರುವಾಗೆ ನಾನು ಬೇರೆ ಊರಿಗೆ ಸ್ವಲ್ಪ ಓದಕ್ ಹೋಗಿದ್ದೆ ನಾನು. ಇನ್ನು ಅಲ್ಲಿಗೆ ಅದು ಡಿಸ್ಕಂಟಿನ್ಯೂ ಆಗ್ಬಿಡ್ತು. ಈಗ ಮತ್ತೆ ಹೋಗೋಣ ಅಂತಂದ್ರೆ ಈಗ ನನಗೆ ಟೈಮೇ ಇಲ್ಲ. ನಮ್ಮ ಯಜಮಾನ್ರು ಮಕ್ಕಳಿಗೆ ಸ್ನಾನ ಮಾಡಿಸಿ ಕಳಿಸಿದ್ರಿ. ಇನ್ನು ನನ್ನ ಮಕ್ಕಳಿಗೆ ಮೈ ಒರೆಸಿ ಅವರಿಗೆ ಬಟ್ಟೆ ಹಾಕ್ತಾ ಇದ್ದೀನಿ. ಒಗ್ದು ಹಾಕಿ ಕಳಿಸಿದಂತ ಯೂನಿಫಾರ್ಮ್ ಮನೆಗೆ ಬರಾಕಿಲ್ಲ, ಎಷ್ಟು ಗಲೀಜಾಗುತ್ತ. ಆದ್ರೆ ಬೇರೆಯವ್ರು ಹೇಳ್ತಾರ, ಬೇರೆಯವ್ರಿಗೆ ಹೋಲಿಸಿದ್ರೆ ನಿಮ್ ಮಗಳು ಎಷ್ಟು ನೀಟಾಗಿ ಇಟ್ಕೊಂಡಾಳ ಬಟ್ಟೆ ಅಂತ. ನಮ್ಮ ಮಕ್ಳಿಗೂ ಪಡ್ಡು ಹಾಕೊಟ್ಟಿದೀನ್ರಿ. ಎಂಜಾಯ್ ಆಗಿ ಬ್ಯಾಟ್ ಮಾಡ್ತಾ ಇದಾರ ಅವರು. ನನ್ ಸೃಷ್ಟಿ ಪ್ರೇಯರ್ ಮಾಡಂತಂದ್ರೆ ಏನೇನೋ ನೇವ ಹೇಳ್ತಿದ್ದಾಳಪ್ಪ. ಇನ್ನ ಪಡ್ಡು ಮಕ್ಳಿಗೆ ಹಾಕೊಡಕಿಲ್ಲ. ಇನ್ನ ಮಧ್ಯಾಹ್ನ ಊಟಕ್ಕೆ ಬೇಳೆ ಮಸಿತಾ ಇದ್ದೀನ್ರಿ. ಬೇಳೆ ಎಲ್ಲ ಮಸ್ತ್. ಇನ್ನ ಒಗ್ಗರಣೆ ಕೊಟ್ಟ ಆದ್ಮೇಲೆ ರೀ ನಮ್ಮ ಯಜಮಾನ್ರು ಬಂದಿದ್ದಾರೆ. ಇನ್ನು ಟಿಫಿನ್ ಮಾಡ್ಬೇಕೀಗ. ಈಗ ಆಮೇಲೆ ಇನ್ನೂ ಜಾಸ್ತಿ ಕೆಲಸ ಇದಾವ ಮನೇಲಿ. ಅದಕ್ಕೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಯಾರಿ ಬಂದ್ಬಿಟ್ರಿ. ಸೃಷ್ಟಿ ಉಳಿಸಿರೋಂತ ಪಡ್ಡುನನ್ನೇ ತಿಂತಾ ಇದ್ದಾಳೆ. ನಾನು ವಾಯ್ಸ್ ಕೊಡುವಾಗ ಏನನ್ನ ಅಲ್ಲಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆದ್ರೆ ಸಾರಿ ರೀ. ಯಾಕೆಂದ್ರೆ ನಾನು ವಾಯ್ಸ್ ಕೊಡುವಾಗ ನಮ್ಮ ಮಕ್ಕಳು ಸ್ವಲ್ಪ ಮಾತಾಡಿ ಚಿದುಕ್ ಮಾಡ್ತಾರೆ. ಇನ್ನ ಕೆಲಸ ಇದೆ ಅಂತ ಹೇಳ್ದಲ್ವ ರೀ, ಏನಿಲ್ಲ, ಫಾರ್ಮ್ ಕೆಲಸ ರೀ. ಕುರಿಗಳದ್ದು ಇಕ್ಕೆ ಬಳಿಬೇಕು ಇವತ್ತು. ಬಹಳ ದಿನ ಆಯ್ತು ನಾನು ಬಂದು ಬಳಿಲಾರ್ದ. ಇವತ್ತು ಬಳಿತಾ ಇದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರೆ ಮಾಡ್ತಾ ಇದ್ರು ಪ್ರತಿ ಸಾರಿ. ನಾನು ಯಾವಾಗ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದೀನಿ, ಅವತ್ತಿಂದ ನಾನು ಬಂದೇ ಇಲ್ಲ ಈ ಕಡೆಗೆ ಸೈಡ್. ಇವಾಗಿಂದ ಸ್ಟಾರ್ಟ್ ನನ್ನ ಕೆಲಸಗಳು. ಬಾಲುಳ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇದರಲ್ಲಿ ಕೈ ಹಾಕಿ ಕ್ಲೀನ್ ಮಾಡುವಾಗ ಕೈಗೆ ಇರ್ತಾವಪ್ಪ ಬಾಲುಳ. ಆದ್ರೂ ಕ್ಲೀನ್ ಮಾಡೋದ್ ತಪ್ಪದಿಲ್ಲ, ಹೌದಿಲ್ಲ. ಇನ್ನು ಹಂಗೆ ಬಿಟ್ಟಿವಂದ್ರೆ ಮರಿಗಳಿಗೆ ಇನ್ಫೆಕ್ಷನ್ ಆಗ್ತದೆ. ಅಷ್ಟು ದುಡ್ಡಿಟ್ಟು ಇನ್ನ ಮಾಡಿದ್ರು ಸಾರ್ಥಕ ಇರೋದಿಲ್ಲ. ಇನ್ನು ನಾನು ಬರ್ತೀನಿ ಹೋಗ್ರಿ ಅಂತಂದ್ರೆ ಇನ್ನು ನಮ್ಮ ಯಜಮಾನ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಹಿಂಗ ವೇಲ್ ಕಟ್ಕೊಳ್ಳಾಗ ಬಾಳ ಅಂದ್ರೆ ಬಾಳ ದಿನ ಆಯ್ತು. ನಮ್ ಸೃಷ್ಟಿ ಇನ್ನೂ ಹುಟ್ಟಿದ್ದಿಲ್ಲ ರೀ, ಅವಾಗ ಕಟ್ಕೊಂಡಿದ್ದೆ. ನಮ್ ಸೃಷ್ಟಿ ಹುಟ್ಟಿದಾಗಿಂದ ಇವತ್ತಿನವರೆಗೆ ಕಟ್ಟೇ ಇಲ್ಲ. ಇವಾಗ ಮೊನ್ನೆ ಮರಿಗಳು ಇಲ್ದಾಗ ಹೋಗಿ ಫಾರ್ಮ್ ಕ್ಲೀನ್ ಮಾಡಿದೀನಿ. ಮರಿ ಇದ್ದಾಗ ಹೋಗಿ ಫಾರ್ಮ್ ಕ್ಲೀನ್ ಮಾಡೇ ಇಲ್ಲ ನಾನು. ಇಕ್ಕೆ ಒಂದು ವಾರಕ್ಕೆ ಇಷ್ಟೊಂದು ಆಗ್ತಾವೆ ರೀ. ಅವಾಗ 7 ಮರಿ ಇದ್ವು. ಜಾಸ್ತಿ ನಾವು
ಕುರಿಗಳು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ ಜಾಸ್ತಿ, ಒಂದೇ ಸಾರಿ ಜಾಸ್ತಿ ಮಾಡಿಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಅಷ್ಟು ಅನುಭವ ಇಲ್ಲ. ಅನುಭವ ಇಲ್ಲದ ಹಾಗೆ ಏನನ್ನ ಮಾಡಿವಿ ಅಂದ್ರೆ ಲಾಸ್ ಆಗೋದಂತೂ ಜಾಸ್ತಿ. ಹೌದಿಲ್ಲ ರೀ? ಫೈನಾನ್ಷಿಯಲ್ ಆಗಿ ಫಿಟ್ ಆಗಿದ್ರೆ ಏನಾಗೋದಿಲ್ಲ. ಇಲ್ಲ ನಾವೇ ದುಡಿಬೇಕು, ನಾವೇ ಇವೆಲ್ಲ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತಲ್ವಾ. ಸ್ವಲ್ಪ ಸ್ವಲ್ಪ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನಮಗೂ ಒಳ್ಳೇದು, ಸಾಲನೂ ಆಗೋದಿಲ್ಲ, ಹೇಗೆ ಮಾರ್ಕೆಟಿಂಗ್ ಮಾಡ್ಬೇಕಂತನೂ ಗೊತ್ತಾಗುತ್ತೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ನಾವು ಏನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂದ್ರೆ ಮುಗೀತು ನನ್ನ ಕತೆ. ಈಗ ನಾನು ಇಕ್ಕೆ ಬಳಿಯುವಂತ ರಣರಂಗದಲ್ಲಿ ಇಳ್ತಾ ಇದ್ದೀನಿ. ಈ ರಣರಂಗದಲ್ಲಿ ನಾನೇ ಗೆದ್ದು ಬರ್ತೀನಪ್ಪ. ಇಷ್ಟು ವಾಸನೆ ಅಂದ್ರೆ ಭಯಂಕರ ವಾಸನೆ ಬರಕತ್ತಿದೆ. ಬಾಲುಳ ಇವಾಗೇನು ಕೈಗೆ ಇರೋದಿಲ್ಲ ರೀ. ಆಮೇಲೆ ಕೆಳಗಡೆ ಇಕ್ಕೆ ಅದು ತೆಗಿಯಾಕ ಬಂದಿಲ್ಲ ಅಂತಂದ್ರೆ ನಾ ಕೈಯಿಂದೇ ತೆಗ್ದಾಕ್ಬಿಡ್ತೀನಿ ನಾನು. ನಮ್ಮ ಯಜಮಾನ್ರು ಮರ ಯೂಸ್ ಮಾಡ್ತಾರೆ, ನಾನು ಯಾವ ಮರ ಏನು ಯೂಸ್ ಮಾಡಲ್ಲ, ತೆಗೆದ್ಬಿಡ್ತೀನಿ ಕೈಯಿಂದಾನೆ ನಾನು. ಏನು ಒಟ್ಟ ಮಾಡೋ ಕೆಲಸ ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡ್ಬೇಕನ್ನೋದೇ ನಂದು. ಎಲ್ಲಿನೂ ಬಾಲುಳ ಕಾಣಬಾರ್ದು, ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಾನು ಅಸ್ಸಲ್ ಅದ್ರ ತಂಟೆಗೆ ಹೋಗಲ್ಲ. ನಮ್ಮ ಯಜಮಾನ್ರು ಪ್ರತಿ ಸಾರಿ ಹೇಳ್ತಾರೆ, ನನಗೆ ಹೆಲ್ಪೇ ಮಾಡಲ್ಲ ನೀನು, ನನಗೆ ಹೆಲ್ಪೇ ಮಾಡಲ್ಲ ನೀನು ಅಂತ. ಅವಾಗ ಅವ್ರಿಗೆ ಫಾರಂ ಕೆಲಸ ಒಂದನ್ನು ಇಡ್ತಿದ್ದಿಲ್ಲ, ನಾನು ಅಷ್ಟಂಗ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಇವಾಗ ಸ್ವಲ್ಪ ನನಗೆ ಟೈಮ್ ಅನುಕೂಲ ಆಗ್ತಾ ಇಲ್ಲ, ಅದಕ್ಕೆ ಅವ್ರು ಒಂದೇ ಕಷ್ಟ ಆಗ್ಬಿಟ್ಟಿದಪ್ಪ. ನಾನು ಮತ್ತೆ ನನ್ನ ಯಜಮಾನ್ರು ಕಲಿತು ಫಾರಂ ಕ್ಲೀನ್ ಆಗಲಿ ಏನೇ ಆಗಲಿ ಜೊತೆಗೆ ಮಾಡಿದ್ರೆ ಅವ್ರಿಗೆ ಭಾಳ ಸಂತೋಷ ರೀ. ಅವ್ರಿಗೆ ಎಷ್ಟು ಸಂತೋಷ ಆಗ್ತೈತೆ ಅದಕ್ಕಿಂತ 10 ಪಟ್ಟು ನನಗೆ ಸಂತೋಷ ಆಗುತ್ತೆ. ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ನಮ್ಮ ಯಜಮಾನ್ರು ಕಂಪಲ್ಸರಿ ಇರಲೇಬೇಕ್ರಿ. ಅವ್ರು ಇಲ್ಲಾಂದ್ರೆ ನಾನು ಏನೋ ಕೆಲಸ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರಲ್ಲ. ಅಂದರೆ ಮನೆಯೊಳಗೆ ಕೆಲಸ ಹೇಳ್ತೀನಿ, ಮತ್ತೆ ನಾವು ಹೊರಗಡೆಗೆ ಹೋಗಿ ಮಾಡೋ ಕೆಲಸ ಅಲ್ಲ. ಮನೆ ಕೆಲಸ ಏನೇ ಆಗಲಿ ಇಬ್ಬರು ಜೊತೆಗಿದ್ದು ಮಾಡಿದ್ರೆ ಅದು ಉತ್ತಮ. ಮಾಡಿದ ಕೆಲಸಕ್ಕೆ ಒಳ್ಳೆ ಫಲ, ಪ್ರತಿಫಲ ಬರ್ತೈತೆ. ಫಾರಂ ಕ್ಲೀನ್ ಮಾಡೋದು ಮುಗಿಯೋಕ್ಕಿಲ್ಲ ರೀ. ನಮ್ಮ ಯಜಮಾನ್ರು ಬ್ಲೀಚಿಂಗ್ ಪೌಡರ್ ಹಾಕೊಂಡು ಬರ್ತಿದ್ದಾರೆ. ನಾವೆಲ್ಲ ಏನೇನೋ ವಸ್ತುಗಳು ಬಳಸಿದ್ವಿ ಅವೆಲ್ಲ ತೊಳೆದು ತಗೊಂಡ್ಬಂದು ಒಳಗಿಡ್ತಿದ್ದೀನಿ. ಬ್ಲೀಚಿಂಗ್ ಪೌಡ್ರ್ ಯಾಕೆ ಹಾಕ್ತೀವಿ ಅಂದ್ರಪ್ಪ, ಬಾಲುಳ ಇದಾವಲ್ವಾ ಅದು ಸತ್ತೋಗ್ಬಿಡ್ಬೇಕು, ಮತ್ತೆ ಅದರಿಂದ ಜಾಸ್ತಿ ಆಗಬಾರ್ದು ಅಂತೇಳಿ ಹಾಕ್ತೀವಿ. ಕೆಮಿಕಲ್ಸ್ ಮತ್ತೆ ಬ್ಯಾಕ್ಟೀರಿಯಾಸ್ ಏನೇನಿದ್ರೆ ಸತ್ತೋಗ್ತವೆ. ಕೆಮಿಕಲ್ಸ್ ಅಲ್ಲ, ಬ್ಯಾಕ್ಟೀರಿಯಾಸ್ ಏನೇನಿದ್ರೆ ಸತ್ತೋಗ್ಬಿಡ್ತವೆ. ಕಂಪಲ್ಸರಿ ನಾವು ಫಾರ್ಮ್ ಕ್ಲೀನ್ ಮಾಡಿದಾಗ ಬ್ಲೀಚಿಂಗ್ ಪೌಡರ್ ಹಾಕ್ಕೊಂತೀವಿ. ಸರಿ ರೀ, ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಮರ್ಯಾದೆಯಿಂದ ಲೈಕ್ ಮಾಡ್ತೀವಲ್ವಾ. ನಾನು ನಿಮ್ಮಿಂದ ಏನು ಕೇಳ್ತಾ ಇಲ್ಲ ರೀ, ಒಂದು ಲೈಕು ಮತ್ತು ಸಬ್ಸ್ಕ್ರೈಬೇ ನಾನು ನಿಮ್ಮ ಕಡೆಯಿಂದ ಕೇಳ್ತಾ ಇರೋದು. ನನ್ನ ವೀಡಿಯೋಸ್ ನೋಡಿರಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿರಿ. ಸರಿ ರೀ, ಈಗ ನನಗೂ ಕೆಲಸ ಟೈಮ್ ಆಗ್ತಾ ಇದೆ. ಇನ್ನು ಹೋಗಿ ಇನ್ನು ಕೆಲಸಕ್ಕೆ ರೆಡಿ ಆಗಿ ಪ್ರೇಯರ್ ಮಾಡಿಕೊಂಡು ನಿಧಾನವಾಗಿ ಹಾಯಾಗಿ ಕೆಲ್ಸಕ್ಕೆ ಹೋಗ್ಬೇಕಪ್ಪ. ಮನೇಲಿ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದರೆ ಅಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅನ್ಸೋದಿಲ್ಲ, ಮನೆ ಕ್ಲೀನಾಗಿ ನೀಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲ ಅಂತ.
ನನಗಂತೂ ಮನೇಲಿ ಕೆಲಸ ಮಾಡಿಲ್ಲ ಅಂತಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸರಿ ರೀ, ನಾ ಫಾರ್ಮ್ ನೋಡ್ರಿ ಫಸ್ಟಿಗೆ ತೋರಿಸಿದ ಹೇಗಿತ್ತು ಇವಾಗ ಹೇಗಿದೆ ಅಂತ. ಸರಿ ರೀ, ಪ್ರೇಯರ್ ಮಾಡ್ಕೊಂಡು ನಾನು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ರೀ. ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮರೆಯದೇ ನನ್ನ ವಿಡಿಯೋಸ್ನ ಲೈಕ್ ಮಾಡಿರಿ, ಮರೆಯದೇ ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ. ಇದೊಂದು ಹೆಲ್ಪ್ ನೀವು ಮಾಡಿರಿ ನನಗೆ ಎಷ್ಟೋ ಅನುಕೂಲ ಆಗುತ್ತೆ ರೀ. ಬಾಯ್ ರೀ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ರೀ. ಬಾಯ್ ಬಾಯ್ ರೀ. ಲೈಕ್ ಮಾಡ್ತೀರಲ್ವಾ ಮರೆಯದೇ.